ನಮಸ್ಕಾರ ಗುರು, ಎಲ್ರು ಹೇಗಿದ್ದೀರಾ? ಆರಾಮಾ? ಗೆಳೆಯರೇ, ನನ್ನ ಗೆಳತಿಯರೇ. ಹಾಯ್ ಗಾಯ್ಸ್. ನಿಮ್ಗೆ ಇವರೇ ನೆನಪಾದ್ರು ತಾನೆ? ತುಂಬಾ ಹಳೆ ವಿಡಿಯೋ. ಇವತ್ತಿಗೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 2ನೇ ದಿನ. ಇವತ್ತಿನ ಕಂಟೆಂಟ್ ಏನು ಅಂದ್ರೆ, ನಾನು ನನ್ನ ಗಾಡಿ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಬನ್ನಿ ಹಾಗೆ ರೈಡ್ ಹೋಗಿ ನನ್ನ ಗಾಡಿ ಬಗ್ಗೆ ನಿಮ್ ಜೊತೆ ಹಂಚ್ಕೋತೀನಿ. ಸ್ಟಾರ್ಟ್ ಮಾಡುವ? ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬನ್ನಿ, ಮುಂದೆ ನಮ್ಮ ಬಾಸ್ ಸಿಗ್ತಾರೆ, ಅವ್ನು ನಮಸ್ಕಾರ ಹಾಕಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಜೈ ಆಂಜನೇಯ. ಈ ಗಾಡಿ ತಗೊಳಕ್ಕಿಂತ ಮುಂಚೆ ನಾನು ರೈಡ್ ಮಾಡ್ತಾ ಇದ್ದು ಆಕ್ಟಿವಾ 3G ಗಾಡಿನ. ಅದನ್ನ ನನ್ನ PC ಪಾಸ್ ಆದಾಗ ನಮ್ಮ ಅಪ್ಪ ಕೊಡಿಸಿದ್ದು. ಎಲ್ರು ಮನೇಲಿ ಹೇಳಿರ್ತಾರಲ್ವಾ, ನಿನ್ PUC ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ನೀನ್ ಕೇಳಿದ್ ಕೊಡಿಸ್ತೀನಿ, ಆರಾಮಾಗಿರ್ಬೋದು, ಡಿಗ್ರಿಗೆ ಹೋಗ್ತೀಯ ಅಂತ. ನಮ್ಮ ಮನೇಲಿ ಹಾಗೆ PUC ಮುಗ್ದಿದ ತಕ್ಷಣ ಗಾಡಿ ಕೊಡ್ಸಿದ್ರು. ಗಾಡಿ ಕೊಡ್ಸಾದ್ಮೇಲೆ ನಮ್ಮ ಅಪ್ಪ ಬೈಯೋದ್ಕಿಂತ ನಮ್ಮ ಅಮ್ಮನೇ ತುಂಬಾ ಬೈದಿದ್ದಾರೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಯಾಕೆ ಅಂತೆಲ್ಲ ಕೇಳ್ಬೇಡಿ, ಅಮ್ಮ ಅಂದ್ರೆ ಯಾಕೆ ಬೈತಾರೆ ಅಂತ ಅವ್ರಿಗೆ ರೀಸನ್ ಗೊತ್ತಿರಲ್ಲ. ಬೈತಾ ಇರ್ತಾರೆ, ಅವ್ರು ಬೈತಾ ಇರ್ಬೇಕು, ನಾವು ಬೈಸ್ಕೊತಾ ಇರ್ಬೇಕು, ಅಷ್ಟೇ. ನಮ್ಮ ಅಮ್ಮಂದ್ರ ಕೈಲಿ ದಿನಕ್ಕೆ ಒಂದ್ಸಲಿ ಇಲ್ಲ 2 ಸಲ ಬೈಸ್ಕೊಂಡಿಲ್ಲ ಅಂದ್ರೆ ನಮ್ಮ ಹುಡುಗರು ಜೀವನ ಇದ್ದು ವೇಸ್ಟೇ. ಏನಂತೀರಾ? ಸರಿ ತಾನೆ? ನನ್ಗೆ ಆಕ್ಟಿವಾ ಗಾಡಿ ಕೊಡ್ಸ್ಬೇಕಾದ್ರೆ ನಮ್ಮಪ್ಪ ನಮ್ಮ ಅಮ್ಮನ ಹತ್ರ ಡಿಸ್ಕಷನ್ ಮಾಡೇ ಕೊಡ್ಸಿದ್ದು. ಏನೂ ಮಾಡಕ್ಕಾಗಲ್ಲ, ಬೈತಾ ಇರ್ತಾರೆ. ಆಕ್ಟಿವಾ 3G ಬಂದು ಒಂದು 5 to 6 ಇಯರ್ಸ್ ಓಡಿಸಿದೀನಿ. ಬಟ್ ಮೊಪೆಡ್ ಗಾಡಿ ಕೊಡೋ ಫೀಲೇ ಬೇರೆ. ಫಸ್ಟ್ ಗಾಡಿ ಅಲ್ವಾ, ಸ್ವಲ್ಪ ಫೀಲಿಂಗ್ ಜಾಸ್ತಿನೇ ಇದೆ ಅದ್ರ ಮೇಲೆ. ಸದ್ಯಕ್ಕೀಗ ಗಾಡಿ ನಾನು ಓಡಿಸ್ತಿಲ್ಲ, ನಮ್ಮ ಅಪ್ಪ ಓಡಿಸ್ತಾ ಇದ್ದಾರೆ. ಏನ್ ಹೇಳಿ, ಅಪ್ಪ ಅಮ್ಮ ಏನೋ ಒಂದು ಆಸೆ ಹುಟ್ಟಿಸಿ ಕೊನೆಗೆ ಆಸೆ ಈಡೇರಿಸ್ತಾರಲ್ಲ, ಅದೊಂದು ಗಾಡಿ ಕೊಡ್ತಾರಲ್ಲ, ಅದ್ರಲ್ಲಿರೋ ಖುಷಿನೇ ಬೇರೆ. ಇನ್ನು ನಾವ್ ಎಷ್ಟೇ ಗಾಡಿಗಳು ತಗೊಂಡ್ರು ಆ ಗಾಡಿಗೆ ಸಮ ಆಗಿರಲ್ಲ. ನಾನ್ ಓಡಿಸ್ತಾ ಇದ್ದ ಆಕ್ಟಿವಾ ಕಾಲೇಜ್ ಡೇಸ್ ಅಲ್ಲಿ ನಾನ್ ಓಡಿಸಿದ್ಕಿಂತ ನನ್ನ ಫ್ರೆಂಡ್ಸೇ ಬೇಜಾನ್ ಓಡಿಸ್ಬಿಟ್ಟಿದ್ದಾರೆ. ನಂದೇ ಗಾಡಿ ಅಂದ್ರೆ ಯಾರು ನಂಬ್ತಾರಿಲ್ಲ. ಸುಮ್ನೆ ಇರ್ವರು, ನಿನ್ ಫ್ರೆಂಡ್ ಗಾಡಿ ಇಟ್ಕೊಂಡು ಎಷ್ಟು ಮಾತಾಡ್ತೀಯ ಅಂತ ನನ್ಗೆ ರಿಟರ್ನ್ ಹೇಳೋರು. ಆತರ ಒಂದು ನಮ್ದು ಫ್ರೆಂಡ್ಶಿಪ್ ಬಾಂಡಿಂಗು. ಅದ್ರಲ್ಲೂ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಭರತ್ ಅಂತಿದ್ದ, ಬೆಜ್ಜಾನ್ ಓಡಾಡ್ಬಿಟ್ಟಿದ್ದಾನೆ. ಅದ್ರಲ್ಲೆಲ್ಲ ನಮ್ ಸರ್ಗಳನ್ನ ಕರ್ಕೊಂಡು ಹೋಗಿ ಹೇಳೋ, ನಂದೇ ಸರ್ ಗಾಡಿ ಅನ್ನೋನು. ನಮ್ ಸರ್ ಬಂದು ನನ್ನ ಹತ್ರನೇ ಗಾಡಿ ಕೀ ಕೇಳೋರು, ಭರತನ್ ಗಾಡಿ ಕೀ ಕೊಡೋ ಅಂತ. ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲಪ್ಪೆ. ಈ ತರ ತರ್ಲೆ ಫ್ರೆಂಡ್ ನಿಮ್ ಜೊತೆನೇ ಇರ್ತಾರೆ. ಆ ನಿಮ್ ತರ್ಲೆ ಫ್ರೆಂಡ್ ನ ಟ್ಯಾಗ್ ಮಾಡಿ, ಇಲ್ಲ ಮಿಕ್ಸರ್ ಮಾಡಿ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಅಪ್ಪ ಅಮ್ಮ ಕೊಡ್ಸಿದ ಗಾಡಿ ಅದು ಆಕ್ಟಿವಾ. ಅದ್ರ ಜೊತೆ ತುಂಬಾನೇ ಕನೆಕ್ಷನ್ಸ್ ಇದೆ. ಫ್ಯಾಮಿಲಿ, ಫ್ರೆಂಡ್ಸ್, ಇದ್ರಲ್ಲಿ ತುಂಬಾ ಓಡಾಡ್ಬಿಟ್ಟಿದೀನಿ. ಆ ಗಾಡಿಯಲ್ಲಿ ಕುತ್ಕೊಂಡು ಕಾಲೇಜೆಲ್ಲ ಒಂದ್ ರೌಂಡ್ ಬಂದ್ರೆ ಎಲ್ಲ ನೋಡೋರು, ಏನ್ ನನ್ನ ಮಕ್ಳು ಹಿಂಗ್ ಓಡಾಡ್ತಾ ಇದಾರಲ್ಲ ಅಂತ. ಆ ತರ ಐತಿ. ತುಂಬಾನೇ ದೊಡ್ಡ ಗ್ಯಾಂಗ್ ನಮ್ದು. ಈಗ ಎಲ್ಲಾ ಫ್ರೆಂಡ್ಸು ಅವ್ರವ್ರ ಬ್ಯುಸಿ ಲೈಫಲ್ಲಿ ಇದ್ದಾರೆ. ನಾವು ನಮ್ ಬ್ಯುಸಿ ಲೈಫಲ್ಲಿ ಇದ್ದೀವಿ. ಕಾಲೇಜು, ಸ್ಕೂಲು ಇದೆಲ್ಲ ಇದೆಯಲ್ಲ, ಇದೆಲ್ಲ ಮತ್ತೆ ಬರಲ್ಲ. ಆ ಟೈಮಲ್ಲಿ ಎಲ್ಲ ಅನ್ಭವಿಸ್ಬಿಡ್ಬೇಕು. ಏನಂತೀರಾ? ಅನುಭವಿಸ್ಬೇಕು ಅಂದ್ರೆ ನೀವು ಬೇರೆ ತರ ಅರ್ಥ ಮಾಡ್ಕೋಬಿಡಿ. ಆ ಲೈಫ್ ನ ಎಂಜಾಯ್ ಮಾಡ್ಬೇಕು ಅಂದೆ ಅಷ್ಟೇ. ಇನ್ನ ಈಗ ನಾನು ಓಡಿಸ್ತಾ ಇರೋ ಗಾಡಿ ವಿಷಯಕ್ಕೆ ಬಂದ್ರೆ, TVS ರೈಡರ್ 25cc. ಸಕ್ಕತ್ ಗಾಡಿ ಮಾತ್ರ. ಒಳ್ಳೆ ಮೈಲೇಜ್ ಕೊಡುತ್ತೆ, ಒಳ್ಳೆ ಪವರ್ ಇದೆ. ಈ ಗಾಡಿ ತಗೊಳಕ್ಕಿಂತ ಮುಂಚೆ ನನ್ನ ಮೈಂಡ್ ಅಲ್ಲಿ ಇದ್ದಿದ್ದು ಒಂದು ಒಳ್ಳೆ ಬೆಸ್ಟ್ CC ಗಾಡಿ ತಗೋಬೇಕು ಅಂತ. 250cc ಅಥವಾ 350cc. ಬಟ್ ನನಗಿದ್ದ ಬಜೆಟ್ಗೆ ಅದನ್ನೆಲ್ಲ ತಗೊಳ್ಳೋಷ್ಟು ಆಗ್ತಾ ಇರ್ಲಿಲ್ಲ. ಬನ್ನಿ ಹಾಗೆ ಗಾಡಿಗೆ ಸ್ವಲ್ಪ ಎಣ್ಣೆ ಹಾಕ್ಸಿ ವಿಡಿಯೋ ಕಂಟಿನ್ಯೂ ಮಾಡೋಣ. ನಾವು ಹುಡುಗರು ಎಲ್ಲಾರು ದುಡ್ಡು ಖರ್ಚು ಮಾಡ್ತೀವಿ ಅಂದ್ರೆ ಸ್ವಲ್ಪ ಹಿಂದೆ ನೋಡ್ತೀವಿ. ಆದ್ರೆ ನಾವು ಓಡಿಸೋ ಬೈಕ್ ಮಾತ್ರ ಎಷ್ಟು ಪೆಟ್ರೋಲ್ ಹಾಕ್ಸಿರ್ತೀವಿ ಅಂತ ನಮ್ಗೆ ಗೊತ್ತಿರಲ್ಲ, ಎಷ್ಟು ಅಮೌಂಟ್ ಆಗಿರುತ್ತೆ ಅಂತಾನು ಗೊತ್ತಿರಲ್ಲ. ಗೌರ್ಮೆಂಟ್ ಅವ್ರು ಎಷ್ಟಾದ್ರೂ ರೇಟ್ ಜಾಸ್ತಿ ಮಾಡ್ಲಿ, ಒಟ್ನಲ್ಲಿ ನಾವು ಪೆಟ್ರೋಲ್ ಹಾಕ್ಸ್ತಾ ಇರ್ತೀವಿ, ಗಾಡಿ ಓಡಿಸ್ತಾ ಇರ್ತೀವಿ. ಜನ್ಮಕ್ಕೆ ಹೋಗೋ. ಇನ್ನ ಈ ರೈಡರ್ ತಗೊಳಕ್ಕಿಂತ ಮುಂಚೆ 4 ಗಾಡಿ ನೋಡ್ಕೊಂಡ್ಬಿಟ್ಟಿದೀನಿ. ಬಟ್ ಕೊನೆಗೆ ಫಿಕ್ಸ್ ಆಗಿದೆ ಈ ಗಾಡಿ 125cc ರೈಡರ್.
ಮಸ್ತ್ ಇದೆ ಗಾಡಿ ಮಾತ್ರ. ಲುಕ್ಸು, ಪವರು, ಮೈಲೇಜು ಎಲ್ಲ ಬೆಸ್ಟ್ ಇದೆ. ಗಾಡಿ ತಗೋಬೇಕಾದ್ರೆ ಮೈಂಡಲ್ಲಿ ಇದ್ದಿದ್ದು ಒಂದು ಸಿಟಿ ರೈಡ್ ಯೂಸ್ ಆಗಬೇಕು, ಒಳ್ಳೆ ಮೈಲೇಜ್ ಕೊಡಬೇಕು, ಬೆಸ್ಟ್ ಲುಕ್ ಕೊಡಬೇಕು. ಬೆಸ್ಟ್ ಲುಕ್ಗಿಂತ ನೆಕ್ಸ್ಟ್ ಲೆವೆಲ್ ಲುಕ್ ಕೊಡತ್ತೆ ಈ ಗಾಡಿ. ಕಡಿಮೆ CC ಅಷ್ಟೇನೆ, ಬಟ್ ಪವರ್ ಮಾತ್ರ ಮಸ್ತ್ ಇದೆ. ಈ ಗಾಡಿ ನಾನು ಫಸ್ಟ್ ಓಡಿಸಿದ್ದು ನನ್ನ ಫ್ರೆಂಡ್ ಆಕಾಶ್ ಹತ್ರ ಇತ್ತು. ಆಗ ಓಡಿಸಿದ ಗಾಡಿ ತುಂಬಾ ಇಷ್ಟ ಆಯಿತು. ಇನ್ನೇನು 250cc 350cc ತಗೊಳ್ಳೋಷ್ಟು ಬಜೆಟ್ ಇರಲಿಲ್ಲ, ಅದಕ್ಕೆ ಈ ಗಾಡಿನ ಸೆಲೆಕ್ಟ್ ಮಾಡ್ಬಿಟ್ಟೆ. ನಾನು ತಗೊಂಡಿದ್ರಲ್ಲಿ ಏನು ನಾನು ತಪ್ಪು ಮಾಡಿಲ್ಲ ಅಂತ ಈಗ ಅನಿಸ್ತಿದೆ, ಯಾಕಂದ್ರೆ ಒಳ್ಳೆ ಮೈಲೇಜ್ ಕೊಡ್ತಿದೆಯಲ್ಲ, ಫುಲ್ ಹ್ಯಾಪಿ ಆಗ್ಬಿಟ್ಟಿದ್ದೀನಿ. ಈ ಗಾಡಿ ತಗೊಂಡು ಓಡಿಸಿರೋರಿಗೆ ಗೊತ್ತಾಗ್ತಿರತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ನನಗಂತೂ ಒಳ್ಳೆ ಮೈಲೇಜ್ ಕೊಡ್ತಿದೆ, ಬೇರೆಯವ್ರಿಗೇನೋ ಗೊತ್ತಿಲ್ಲ. ಯಾಕಂದ್ರೆ ಕರೆಕ್ಟ್ ಟೈಮ್ಗೆ ನಾನು ಸರ್ವಿಸ್ ಎಲ್ಲ ಮಾಡಿಸ್ತಿದ್ದೀನಿ. ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆದ್ರೂ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದನ್ನ ಸರ್ವಿಸಲ್ಲೇ ರೆಡಿ ಮಾಡಿಸ್ಕೋಬೇಕು. ನಾರ್ಮಲ್ ಆಗಿ ಹೇಳ್ತೀನಿ ಈ ಗಾಡಿಲಿ ಏನೇನು ಪ್ರಾಬ್ಲಮ್ಸ್ ಇದೆ, ಗುಡ್ ಇದೆ ಅಥವಾ ಬ್ಯಾಡ್ ಇದೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಹಾಗೆ ನನ್ನ ಗಾಡಿಗೆ ರಿವ್ಯೂ ಮಾಡ್ತೀನಿ, ಏನಂತೀರಾ? ನೆಕ್ಸ್ಟ್ ವಿಡಿಯೋದಲ್ಲಿ ಈ ಗಾಡಿ EMI ಎಷ್ಟಾಯಿತು, ಆನ್ ರೋಡ್ ಪ್ರೈಸ್ ಎಷ್ಟು, ಮತ್ತೆ ಈ ಗಾಡಿ ಯಾವ ಪರ್ಪಸ್ ತಗೊಂಡೆ ನನ್ನ ಹೇಳ್ತೀನಿ. ಸರ್ವಿಸ್ ಬಗ್ಗೆ ಗೊತ್ತಿರುತ್ತೆ, ಅದ್ರ ಬಗ್ಗೆನೂ ಮಾತಾಡ್ತೀನಿ. ನೋಡೋಣ ಯಾರ್ಯಾರಿಗೆ ಈ ಥರ ಅನುಭವ ಆಗಿರುತ್ತೆ ಕಾಮೆಂಟ್ಸಲ್ಲಿ ಹೇಳ್ತೀರಾ ನೀವೇನೆ. ನಮ್ಮ ಗಂಡು ಮಕ್ಳಿಗೆ ಗಾಡೀಲಿ ಒಂದು ರೌಂಡ್ ಹೋಗಿ ಮತ್ತೆ ಬಂದು ಪಾರ್ಕ್ ಮಾಡಿ ಮತ್ತೆ ಅದನ್ನ ತಿರುಗಿ ನೋಡಿದಾಗ ಆಗತ್ತಲ್ಲ ಫೀಲು, ವಾ ನನ್ನ ಗಾಡಿ ಏನು ಮಸ್ತ್ ಇದೆ ಅಂತ, ಆ ಫೀಲೇ ಬೇರೆ. ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಅಷ್ಟೇ.